ವೀಕ್ಷಕರೇ, ಕೃತಿಕಾ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು, ಯಾವ ಕ್ಷೇತ್ರದ ಉದ್ಯೋಗವನ್ನ ಪ್ರಯತ್ನ ಪಟ್ಟರೆ ನಿಮಗೆ ಸಕ್ಸಸ್ ಆಗುತ್ತೆ, ಜೊತೆಗೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಉದ್ಯೋಗ ಯಾವುದು ಅನ್ನುವಂತಹ ಬಹು ಅಮೂಲ್ಯವಾದ ವಿಚಾರ. ಯಾಕಂದ್ರೆ ಉದ್ಯೋಗ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗ, ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂತದ್ದು ಉದ್ಯೋಗ ಅನ್ನುವಂಥದ್ದು. ಹಾಗಾಗಿ ಈ ಉದ್ಯೋಗದ ಬಗ್ಗೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ನಿಮಗೆ ಲಾಭವನ್ನು ತರುವಂತಹ ಉದ್ಯೋಗಗಳು ಯಾವುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ನಾವು ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ. ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಸ್ಮರಣೆಯಲ್ಲಿ ಇಟ್ಕೋಬೇಕಾಗಿರುವಂತಹ ಒಂದು ಆರೋಗ್ಯದ ಟಿಪ್ಸ್, ನಿಮ್ಮ ಆರೋಗ್ಯದಲ್ಲಿ ಸದಾ ಅವಾಗ ಕಾಡುವಂತಹ ಒಂದು ಸಮಸ್ಯೆ, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಯಾವುದು ಸಮಸ್ಯೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತದ್ದು ವಿಡಿಯೋದ ಕೊನೆಯಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕಾಗಿ ವಿಡಿಯೋ ಕೊನೆ ತನಕ ನೋಡಿ. ವೀಕ್ಷಕರೇ, ಈ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಒಂದು ಚರಣ ಬರುತ್ತೆ, ವೃಷಭ ರಾಶಿಯಲ್ಲಿ 3 ಚರಣಗಳು ಬರ್ತವೆ. ಮೇಷರಾಶಿಯ ಅಧಿಪತಿ ಯಾರು? ಕುಜ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಸೂರ್ಯ. ಮೇಷಯೋನಿ, ಅಂತ್ಯನಾಡಿ, ರಾಕ್ಷಸಗಣ, ಮತ್ತೆ ನಕ್ಷತ್ರ ದೇವತೆ ಅಗ್ನಿ. ಇಂತಹ ವಿಶೇಷತೆ ಇರತಕ್ಕಂತಹ ಈ ಕೃತಿಕಾ ನಕ್ಷತ್ರದವರು ಯಾವತ್ತಿಗೂ ಕೂಡ ಸಾಮಾನ್ಯವಾಗಿ ಸದೃಢವಾಗಿರ್ತಕ್ಕಂಥ ಶರೀರದವರು, ಹಠವಾದಿಗಳು, ಛಲವಾದಿಗಳು, ಬಲಿಷ್ಠರು. ಮತ್ತೆ ಈ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಮಹತ್ವಾಕಾಂಕ್ಷೆ ಇರುತ್ತೆ, ಅದಕ್ಕೆ ಅರ್ಥ ಇರುತ್ತೆ. ಸುಮ್ನೆ ಏನೋ ಒಂದು ಮಾಡ್ಬಿಡ್ತೀನಿ ಅಂತ ಹೇಳಿ ಟೈಮ್ ಅನ್ನ ವೇಸ್ಟ್ ಮಾಡುವಂತ ವ್ಯಕ್ತಿಗಳಲ್ಲ. ಏನಾದ್ರೂ ಮಾಡಿದ್ರೆ ಅದರಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು, ಅದು ಒಂದು ಎಲ್ಲರಿಗೂ ಒಂದು ಒಳ್ಳೆದನ್ನ ಆಗ್ತಾ ಇರಬೇಕು. ಅಂತಹ ಒಂದು ಕೆಲಸ ಇತ್ತು ಅಂತಂದ್ರೆ ಮಾಡ್ತಾರೆ. ಯಾವತ್ತಿಗೂ ಹೋರಾಟಗಾರರು, ಜೀವನ ಅನ್ನುವಂಥದ್ದು ಹೋರಾಟದ ರೀತಿಯಲ್ಲಿ ಬದುಕಿರುವಂತವ್ರು ಅಂತಾನೆ ಹೇಳ್ಬೋದು. ಮತ್ತೆ ಈ ಎಲ್ಲದರ ಒಂದು ನೇತೃತ್ವ, ನಾಯಕತ್ವದ ಗುಣಗಳಿರುತ್ತೆ. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು. ಒಂದು ಮನೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸ್ಥಾನಮಾನಗಳಿರ್ತವೆ, ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಯನ್ನ ಒಂದು ಅಧಿಕಾರಯುತವಾಗಿ ನಿಭಾಯಿಸತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು. ಮತ್ತೆ ಕಾಂಪಿಟೇಟರ್, ಯಾವತ್ತಿಗೂ ಪ್ರತಿಸ್ಪರ್ಧಿಗಳಿಗೆ ಪ್ರಬಲವಾದ ಕಾಂಪಿಟೇಟರ್ ಅಂತ ಹೇಳ್ಬೋದು. ಸೋಲನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ, ಕೊನೆಯ ಗಳಿಗೆವರೆಗೆ ಹೋರಾಟ ಮಾಡ್ತಿರ್ತಾರೆ. ಸ್ಪರ್ಧಾತ್ಮಕ ವಿಷಯಗಳಲ್ಲಂತೂ ನಿಪುಣರು, ಜಾಣರು. ಹಠ ಅಂತ ಬಂದ್ರೆ ಅದನ್ನು ಪೂರ್ಣ ಮಾಡುವವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ. ಇನ್ನು ಈ ಊಟ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬೇಕು. ಅಂದ್ರೆ ಊಟದಲ್ಲಿ ನಿಮ್ಮದೇ ಆದಂತಹ ಒಂದು ಟೇಸ್ಟ್ ಇರುತ್ತೆ. ರುಚಿ ಆಯ್ತು ಅಂತಂದ್ರೆ ಸ್ವಲ್ಪ ಎಲ್ಲದಕ್ಕಿಂತಲೂ ಹೆಚ್ಚಿಗೆ ಊಟ ಮಾಡುವಂತಹ ಆಹಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.